ಶಕ್ತಿ ದೇವತೆಗಳ ನೆಲವಿದು. ನಮ್ಮ ಅರಕಲಗೂಡಿಗೆ ಸ್ವಾಗತ. ಆಕೆ ಇಲ್ಲಿ ಸುಮ್ಮನೆ ಬಂದು ನೆಲೆಸಿಲ್ಲ. ಈ ನೆಲವನ್ನು ಕಾಯಲೆಂದೇ ಅವತಾರವೆತ್ತಿ ಬಂದವಳು. ಇವರೇ ಅರಕಲಗೂಡಿನ ರಕ್ಷಕಿ ಶ್ರೀ ದೊಡ್ಡಮ್ಮ ತಾಯಿ. ಅರಕಲಗೂಡಿನ ಶಕ್ತಿ ಶ್ರೀ ದೊಡ್ಡಮ್ಮ ತಾಯಿ ಈ ಊರಿಗೆ ಬಂದಿದ್ದು ಹೇಗೆ, ಆಕೆಯ ಇತಿಹಾಸವೇನು, ಬನ್ನಿ ತಿಳಿಯೋಣ. ಈ ಕತೆ ನಮ್ಮನ್ನು ನೂರಾರು ವರ್ಷಗಳ ಹಿಂದಿನ ಪಾಳೆಗಾರರ ಕಾಲಕ್ಕೆ ಕರೆದೊಯ್ಯುತ್ತದೆ. ಇತಿಹಾಸದ ಪ್ರಕಾರ ಅರಕಲಗೂಡನ್ನು ಕೃಷ್ಣಪ್ಪ ನಾಯಕರು ಆಳುತ್ತಿದ್ದರು. ರಾಜರು ಈ ಊರಿನ ರಕ್ಷಣೆಗಾಗಿ ಕೋಟೆಯನ್ನು ಕಟ್ಟಿದಾಗ ಆ ಕೋಟೆಗೆ ಮತ್ತು ಅಲ್ಲಿ ವಾಸಿಸುವ ಜನರಿಗೆ ರಕ್ಷಣೆ ನೀಡಲು ಒಂದು ಮಹಾನ್ ದೈವಿಕ ಶಕ್ತಿಯ ಅಗತ್ಯವಿತ್ತು. ಸಾಮಾನ್ಯವಾಗಿ ದೇವಸ್ಥಾನಗಳ ಬಾಗಿಲು ಪೂರ್ವಕ್ಕೆ ಇರುತ್ತೆ, ಆದರೆ ಹಾಸನ ಜಿಲ್ಲೆ ಅರಕಲಗೂಡಿನ ಈ ಶಕ್ತಿ ದೇವತೆ ಪಶ್ಚಿಮಕ್ಕೆ ಮುಖ ಮಾಡಿರೋದು ಯಾಕೆ ಗೊತ್ತಾ? ಇದರ ಹಿಂದೆ ಒಂದು ರೋಚಕವಾದ ಅಕ್ಕ ತಂಗಿಯರ ಕತೆ ಇದೆ. ಕತೆ ಶುರುವಾಗೋದು ಕೊಡಗಿನ ಐಗೂರಿನಿಂದ. ಇಬ್ಬರು ದೈವಿಕ ಸಹೋದರಿಯರಾದ ದೊಡ್ಡಮ್ಮ ಮತ್ತು ದಂಡಿನ ಮಾರಿಯಮ್ಮ ಅಲ್ಲಿಂದ ನಮ್ಮ ನಾಡಿನ ಕಡೆಗೆ ಪಯಣ ಬೆಳೆಸಿದರು. ಬರುವ ದಾರಿಯಲ್ಲಿ ತಂಗಿ ದಂಡಿನ ಮಾರಿಯಮ್ಮನಿಗೆ ಸುಸ್ತಾಯಿತು. ಆಕೆ ಚಿಕ್ಕಬಂಡಾರ ಎಂಬ ಗಡಿ ಗ್ರಾಮದಲ್ಲೇ ನೆಲೆ ನಿಂತು ಬಿಟ್ಟಳು. ಆದರೆ ಅಕ್ಕ ದೊಡ್ಡಮ್ಮ ಮುಂದೆ ಸಾಗಿದಳು. ಅಕ್ಕ ದೊಡ್ಡಮ್ಮ ಅರಕಲಗೂಡು ಪಟ್ಟಣ ತಲುಪಿದಳು. ನನ್ನ ತಂಗಿ ಹಿಂದೆ ಬರ್ತಿದ್ದಾಳ ಅಂತ ನೋಡೋಕೆ ತಾನು ನಡೆದು ಬಂದ ದಾರಿಯ ಕಡೆಗೆ, ಅಂದರೆ ಪಶ್ಚಿಮ ದಿಕ್ಕಿಗೆ ಒಮ್ಮೆ ತಿರುಗಿ ನೋಡಿದಳು. ತಂಗಿ ಅಲ್ಲೇ ಉಳಿದದ್ದು ತಿಳಿದು ಆಕೆ ತಿರುಗಿದ ಭಂಗಿಯಲ್ಲೇ ಊರಿನ ರಕ್ಷಣೆಗಾಗಿ ರಕ್ಷಕಿಯಾಗಿ ಶಿಲೆಯಾಗಿ ನೆಲೆ ನಿಂತವಳೇ ಸಾಕ್ಷಾತ್ ಪಾರ್ವತಿ ಸ್ವರೂಪಿಯಾದ ಶ್ರೀ ದೊಡ್ಡಮ್ಮ ತಾಯಿ. ಅಂದಿನಿಂದ ಇಂದಿನವರೆಗೂ ಆಕೆ ಈ ಊರಿನ ಗ್ರಾಮ ದೇವತೆಯಾಗಿ ಕೋಟೆಯ ಒಳಗಿರುವ ಸಕಲ ಜೀವರಾಶಿಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದಾಳೆ. ಹಿಂದೆ ಪಾಳೆಗಾರ ಕೃಷ್ಣಪ್ಪ ನಾಯಕರ ಕೋಟೆಯ ಭಾಗವಾಗಿದ್ದ ಈ ಸ್ಥಳ ಇಂದು ಸಕಲ ಇಷ್ಟಾರ್ಥ ಸಿದ್ಧಿಸುವ ಪವಿತ್ರ ಕ್ಷೇತ್ರವಾಗಿದೆ. ಅರಕಲಗೂಡಿನಲ್ಲಿ ದೊಡ್ಡಮ್ಮ ತಾಯಿ ಏಕಾಂಗಿಯಲ್ಲ, ಆಕೆಯ ಜೊತೆ ತಂಗಿ ಚಿಕ್ಕಮ್ಮ ತಾಯಿಯೂ ನೆಲೆಸಿದ್ದಾಳೆ. ಊರಿನ ರಕ್ಷಣೆಯಲ್ಲಿ ಈ ಅಕ್ಕ ತಂಗಿಯರ ಪಾತ್ರ ಬಹಳ ಹಿರಿದು. ಕೃಷ್ಣಪ್ಪ ನಾಯಕರು ಕಟ್ಟಿದ ಕೋಟೆ ಇಂದು ಕಾಲದ ಸುಳಿಯಲ್ಲಿ ಕಣ್ಮರೆಯಾಗಿರಬಹುದು, ಆದರೆ ದೊಡ್ಡಮ್ಮ ತಾಯಿಯ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಜಾತ್ರೆಯ ಸಮಯದಲ್ಲಿ ಊರಿಗೆ ಊರೇ ಒಂದಾಗಿ ತಾಯಿಯನ್ನ ಆರಾಧಿಸುವುದನ್ನು ನೋಡೋದೇ ಕಣ್ತುಂಬುವ ಹಬ್ಬ. ರಾಜರ ಕಾಲದ ರಕ್ಷಕಿಯಾಗಿ ಬಂದವಳು ಇಂದು ನಮ್ಮೆಲ್ಲರ ಮನೆ ದೇವತೆಯಾಗಿದ್ದಾಳೆ. ಇಲ್ಲಿ 5 ವರ್ಷಕ್ಕೊಮ್ಮೆ ನಡೆಯೋ ಅದ್ದೂರಿ ಜಾತ್ರೆ ಮತ್ತು ಇಡೀ ಊರೇ ಮನೆಯ ಹೊರಗೆ ಅಡುಗೆ ಮಾಡಿ ದೇವಿಗೆ ಅರ್ಪಿಸುವ ನೈವೇದ್ಯ ಆಚರಣೆ ಇಲ್ಲಿನ ವಿಶೇಷತೆ. ಹಾಸನದ ಕಡೆ ಬಂದ್ರೆ ತಪ್ಪದೆ ಅರಕಲಗೂಡಿಗೆ ಬನ್ನಿ, ಈ ತಾಯಿಯ ಕೃಪೆಗೆ ಪಾತ್ರರಾಗಿ. ನೀವು ಅರಕಲಗೂಡವರಾಗಿದ್ರೆ ದೊಡ್ಡಮ್ಮ ತಾಯಿ ಅಂತ ಕಮೆಂಟ್ ಮಾಡಿ. ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ನಿಮ್ಮ ಅರಕಲಗೂಡು ಹುಡುಗ ಪ್ರದೀಪ್ ಯೂನಿವರ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.